ನಾಡಹಬ್ಬ ದಸರಾ ಮೈಸೂರಿನಲ್ಲಿ ಡಾಕ್ ಶೋ ನಡೀತಿದೆ. ನಾ ಪ್ರೆಸೆಂಟ್ ಈಗ JK ಗ್ರೌಂಡ್ ನಲ್ಲಿದ್ರೆ ಈ ಒಂದು ಭಾಗದಲ್ಲಿ ಡಾಕ್ ಶೋ ನಡೀತಿದೆ. ದೃಶ್ಯಗಳ ನೋಡ್ತಿರ್ಬೋದು, ವಿವಿಧ ತಳಿಗಳ ನಾಯಿಗಳು ಈ ಒಂದು ಡಾಕ್ ಶೋ ಅಲ್ಲಿ ಭಾಗಿಯಾಗಿದ್ದಾವೆ. ಯಾಕಂದ್ರೆ ಒಂದ್ ಕಡೆ ಫ್ಯಾಷನ್ ಶೋ ತರ ಈ ಒಂದು ಡಾಕ್ ಶೋ, ಯಾಕಂದ್ರೆ ಹೆಲ್ತ್ ಕಂಡೀಷನ್ ನೋಡುತ್ತೆ, ನಡಿಗೆ ಸಹ ನೋಡ್ತಾರೆ, ಆಕ್ಟಿವಿಟೀಸ್ ನೋಡುತ್ತೆ. ಆ ಒಂದು ನೋಡಿಕೊಂಡು ಜಡ್ಜರ್ಸ್ಗಳು ನಾಯಿ ಅಂದ್ರೆ ಡಾಗ್ ಮಾಲೀಕರಿಗೆ ಪ್ರಶಸ್ತಿ ಕೊಡ್ತಾರೆ. ಸುಮಾರು ಬೇರೆ ಬೇರೆ ದೇಶೀಯ ತಳಿಗಳು, ವಿದೇಶಿ ತಳಿಗಳು ಈ ಒಂದು ಡಾಕ್ ಶೋ ಅಲ್ಲಿ ಭಾಗಿಯಾಗಿದ್ದಾವೆ. ಅಂದ್ರೆ ಹೆಲ್ತ್ ಕಂಡೀಷನ್, ನಡಿಗೆ ಪ್ರತಿಯೊಂದನ್ನ ಗಮನಿಸ್ತಾರೆ, ನೋಡಿ ಅದಕ್ಕೆ ಪ್ರಶಸ್ತಿ ಘೋಷಣೆ ಆಗುತ್ತೆ. ಸುಮಾರು 600ಕ್ಕೂ ಹೆಚ್ಚು ನಾಯಿಗಳು, ಮತ್ತೊಂದು ಕಡೆ 40ಕ್ಕೂ ಹೆಚ್ಚು ತಳಿಗಳು ಈ ಒಂದು ಡಾಕ್ ಶೋ ಅಲ್ಲಿ ಭಾಗಿಯಾಗಿದ್ದಾವೆ. ಒಂದ್ ಕಡೆ ಪ್ರಶಸ್ತಿ ನೋಡ್ತಿರ್ಬೋದು, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಒಂದು ಕಡೆ ಘೋಷಣೆ ಮಾಡಲಾಗ್ತದೆ. ಮತ್ತೊಂದು ಕಡೆ 3 ಜಡ್ಜಸ್ ಸಹ ಕುಂತಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಈ ಒಂದು ಡಾಕ್ ಶೋನ ಎಂಜಾಯ್ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಆನಂದ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಹಬ್ಬ ದಸರಾ ಮೈಸೂರಿನಲ್ಲಿ ಡಾಕ್ ಶೋ ನಡೀತಿದೆ. ನಾ ಪ್ರೆಸೆಂಟ್ ಈಗ JK ಗ್ರೌಂಡ್ ನಲ್ಲಿದ್ರೆ ಈ ಒಂದು ಭಾಗದಲ್ಲಿ ಡಾಕ್ ಶೋ ನಡೀತಿದೆ. ದೃಶ್ಯಗಳ ನೋಡ್ತಿರ್ಬೋದು, ವಿವಿಧ ತಳಿಗಳ ನಾಯಿಗಳು ಈ ಒಂದು ಡಾಕ್ ಶೋ ಅಲ್ಲಿ ಭಾಗಿಯಾಗಿದ್ದಾವೆ. ಯಾಕಂದ್ರೆ ಒಂದ್ ಕಡೆ ಫ್ಯಾಷನ್ ಶೋ ತರ ಈ ಒಂದು ಡಾಕ್ ಶೋ, ಯಾಕಂದ್ರೆ ಹೆಲ್ತ್ ಕಂಡೀಷನ್ ನೋಡುತ್ತೆ, ನಡಿಗೆ ಸಹ ನೋಡ್ತಾರೆ, ಆಕ್ಟಿವಿಟೀಸ್ ನೋಡುತ್ತೆ. ಆ ಒಂದು ನೋಡಿಕೊಂಡು ಜಡ್ಜರ್ಸ್ಗಳು ನಾಯಿ ಅಂದ್ರೆ ಡಾಗ್ ಮಾಲೀಕರಿಗೆ ಪ್ರಶಸ್ತಿ ಕೊಡ್ತಾರೆ. ಸುಮಾರು ಬೇರೆ ಬೇರೆ ದೇಶೀಯ ತಳಿಗಳು, ವಿದೇಶಿ ತಳಿಗಳು ಈ ಒಂದು ಡಾಕ್ ಶೋ ಅಲ್ಲಿ ಭಾಗಿಯಾಗಿದ್ದಾವೆ. ಅಂದ್ರೆ ಹೆಲ್ತ್ ಕಂಡೀಷನ್, ನಡಿಗೆ ಪ್ರತಿಯೊಂದನ್ನ ಗಮನಿಸ್ತಾರೆ, ನೋಡಿ ಅದಕ್ಕೆ ಪ್ರಶಸ್ತಿ ಘೋಷಣೆ ಆಗುತ್ತೆ. ಸುಮಾರು 600ಕ್ಕೂ ಹೆಚ್ಚು ನಾಯಿಗಳು, ಮತ್ತೊಂದು ಕಡೆ 40ಕ್ಕೂ ಹೆಚ್ಚು ತಳಿಗಳು ಈ ಒಂದು ಡಾಕ್ ಶೋ ಅಲ್ಲಿ ಭಾಗಿಯಾಗಿದ್ದಾವೆ. ಒಂದ್ ಕಡೆ ಪ್ರಶಸ್ತಿ ನೋಡ್ತಿರ್ಬೋದು, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಒಂದು ಕಡೆ ಘೋಷಣೆ ಮಾಡಲಾಗ್ತದೆ. ಮತ್ತೊಂದು ಕಡೆ 3 ಜಡ್ಜಸ್ ಸಹ ಕುಂತಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಈ ಒಂದು ಡಾಕ್ ಶೋನ ಎಂಜಾಯ್ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಆನಂದ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಹಬ್ಬ ದಸರಾ ಮೈಸೂರಿನಲ್ಲಿ ಡಾಕ್ ಶೋ ನಡೀತಿದೆ. ನಾ ಪ್ರೆಸೆಂಟ್ ಈಗ JK ಗ್ರೌಂಡ್ ನಲ್ಲಿದ್ರೆ ಈ ಒಂದು ಭಾಗದಲ್ಲಿ ಡಾಕ್ ಶೋ ನಡೀತಿದೆ. ದೃಶ್ಯಗಳ ನೋಡ್ತಿರ್ಬೋದು, ವಿವಿಧ ತಳಿಗಳ ನಾಯಿಗಳು ಈ ಒಂದು ಡಾಕ್ ಶೋ ಅಲ್ಲಿ ಭಾಗಿಯಾಗಿದ್ದಾವೆ. ಯಾಕಂದ್ರೆ ಒಂದ್ ಕಡೆ ಫ್ಯಾಷನ್ ಶೋ ತರ ಈ ಒಂದು ಡಾಕ್ ಶೋ, ಯಾಕಂದ್ರೆ ಹೆಲ್ತ್ ಕಂಡೀಷನ್ ನೋಡುತ್ತೆ, ನಡಿಗೆ ಸಹ ನೋಡ್ತಾರೆ, ಆಕ್ಟಿವಿಟೀಸ್ ನೋಡುತ್ತೆ. ಆ ಒಂದು ನೋಡಿಕೊಂಡು ಜಡ್ಜರ್ಸ್ಗಳು ನಾಯಿ ಅಂದ್ರೆ ಡಾಗ್ ಮಾಲೀಕರಿಗೆ ಪ್ರಶಸ್ತಿ ಕೊಡ್ತಾರೆ. ಸುಮಾರು ಬೇರೆ ಬೇರೆ ದೇಶೀಯ ತಳಿಗಳು, ವಿದೇಶಿ ತಳಿಗಳು ಈ ಒಂದು ಡಾಕ್ ಶೋ ಅಲ್ಲಿ ಭಾಗಿಯಾಗಿದ್ದಾವೆ. ಅಂದ್ರೆ ಹೆಲ್ತ್ ಕಂಡೀಷನ್, ನಡಿಗೆ ಪ್ರತಿಯೊಂದನ್ನ ಗಮನಿಸ್ತಾರೆ, ನೋಡಿ ಅದಕ್ಕೆ ಪ್ರಶಸ್ತಿ ಘೋಷಣೆ ಆಗುತ್ತೆ. ಸುಮಾರು 600ಕ್ಕೂ ಹೆಚ್ಚು ನಾಯಿಗಳು, ಮತ್ತೊಂದು ಕಡೆ 40ಕ್ಕೂ ಹೆಚ್ಚು ತಳಿಗಳು ಈ ಒಂದು ಡಾಕ್ ಶೋ ಅಲ್ಲಿ ಭಾಗಿಯಾಗಿದ್ದಾವೆ. ಒಂದ್ ಕಡೆ ಪ್ರಶಸ್ತಿ ನೋಡ್ತಿರ್ಬೋದು, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಒಂದು ಕಡೆ ಘೋಷಣೆ ಮಾಡಲಾಗ್ತದೆ. ಮತ್ತೊಂದು ಕಡೆ 3 ಜಡ್ಜಸ್ ಸಹ ಕುಂತಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಈ ಒಂದು ಡಾಕ್ ಶೋನ ಎಂಜಾಯ್ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಆನಂದ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಹಬ್ಬ ದಸರಾ ಮೈಸೂರಿನಲ್ಲಿ ಡಾಕ್ ಶೋ ನಡೀತಿದೆ. ನಾ ಪ್ರೆಸೆಂಟ್ ಈಗ JK ಗ್ರೌಂಡ್ ನಲ್ಲಿದ್ರೆ ಈ ಒಂದು ಭಾಗದಲ್ಲಿ ಡಾಕ್ ಶೋ ನಡೀತಿದೆ. ದೃಶ್ಯಗಳ ನೋಡ್ತಿರ್ಬೋದು, ವಿವಿಧ ತಳಿಗಳ ನಾಯಿಗಳು ಈ ಒಂದು ಡಾಕ್ ಶೋ ಅಲ್ಲಿ ಭಾಗಿಯಾಗಿದ್ದಾವೆ. ಯಾಕಂದ್ರೆ ಒಂದ್ ಕಡೆ ಫ್ಯಾಷನ್ ಶೋ ತರ ಈ ಒಂದು ಡಾಕ್ ಶೋ, ಯಾಕಂದ್ರೆ ಹೆಲ್ತ್ ಕಂಡೀಷನ್ ನೋಡುತ್ತೆ, ನಡಿಗೆ ಸಹ ನೋಡ್ತಾರೆ, ಆಕ್ಟಿವಿಟೀಸ್ ನೋಡುತ್ತೆ. ಆ ಒಂದು ನೋಡಿಕೊಂಡು ಜಡ್ಜರ್ಸ್ಗಳು ನಾಯಿ ಅಂದ್ರೆ ಡಾಗ್ ಮಾಲೀಕರಿಗೆ ಪ್ರಶಸ್ತಿ ಕೊಡ್ತಾರೆ. ಸುಮಾರು ಬೇರೆ ಬೇರೆ ದೇಶೀಯ ತಳಿಗಳು, ವಿದೇಶಿ ತಳಿಗಳು ಈ ಒಂದು ಡಾಕ್ ಶೋ ಅಲ್ಲಿ ಭಾಗಿಯಾಗಿದ್ದಾವೆ. ಅಂದ್ರೆ ಹೆಲ್ತ್ ಕಂಡೀಷನ್, ನಡಿಗೆ ಪ್ರತಿಯೊಂದನ್ನ ಗಮನಿಸ್ತಾರೆ, ನೋಡಿ ಅದಕ್ಕೆ ಪ್ರಶಸ್ತಿ ಘೋಷಣೆ ಆಗುತ್ತೆ. ಸುಮಾರು 600ಕ್ಕೂ ಹೆಚ್ಚು ನಾಯಿಗಳು, ಮತ್ತೊಂದು ಕಡೆ 40ಕ್ಕೂ ಹೆಚ್ಚು ತಳಿಗಳು ಈ ಒಂದು ಡಾಕ್ ಶೋ ಅಲ್ಲಿ ಭಾಗಿಯಾಗಿದ್ದಾವೆ. ಒಂದ್ ಕಡೆ ಪ್ರಶಸ್ತಿ ನೋಡ್ತಿರ್ಬೋದು, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಒಂದು ಕಡೆ ಘೋಷಣೆ ಮಾಡಲಾಗ್ತದೆ. ಮತ್ತೊಂದು ಕಡೆ 3 ಜಡ್ಜಸ್ ಸಹ ಕುಂತಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಈ ಒಂದು ಡಾಕ್ ಶೋನ ಎಂಜಾಯ್ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಆನಂದ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಹಬ್ಬ ದಸರಾ ಮೈಸೂರಿನಲ್ಲಿ ಡಾಕ್ ಶೋ ನಡೀತಿದೆ. ನಾ ಪ್ರೆಸೆಂಟ್ ಈಗ JK ಗ್ರೌಂಡ್ ನಲ್ಲಿದ್ರೆ ಈ ಒಂದು ಭಾಗದಲ್ಲಿ ಡಾಕ್ ಶೋ ನಡೀತಿದೆ. ದೃಶ್ಯಗಳ ನೋಡ್ತಿರ್ಬೋದು, ವಿವಿಧ ತಳಿಗಳ ನಾಯಿಗಳು ಈ ಒಂದು ಡಾಕ್ ಶೋ ಅಲ್ಲಿ ಭಾಗಿಯಾಗಿದ್ದಾವೆ. ಯಾಕಂದ್ರೆ ಒಂದ್ ಕಡೆ ಫ್ಯಾಷನ್ ಶೋ ತರ ಈ ಒಂದು ಡಾಕ್ ಶೋ, ಯಾಕಂದ್ರೆ ಹೆಲ್ತ್ ಕಂಡೀಷನ್ ನೋಡುತ್ತೆ, ನಡಿಗೆ ಸಹ ನೋಡ್ತಾರೆ, ಆಕ್ಟಿವಿಟೀಸ್ ನೋಡುತ್ತೆ. ಆ ಒಂದು ನೋಡಿಕೊಂಡು ಜಡ್ಜರ್ಸ್ಗಳು ನಾಯಿ ಅಂದ್ರೆ ಡಾಗ್ ಮಾಲೀಕರಿಗೆ ಪ್ರಶಸ್ತಿ ಕೊಡ್ತಾರೆ. ಸುಮಾರು ಬೇರೆ ಬೇರೆ ದೇಶೀಯ ತಳಿಗಳು, ವಿದೇಶಿ ತಳಿಗಳು ಈ ಒಂದು ಡಾಕ್ ಶೋ ಅಲ್ಲಿ ಭಾಗಿಯಾಗಿದ್ದಾವೆ. ಅಂದ್ರೆ ಹೆಲ್ತ್ ಕಂಡೀಷನ್, ನಡಿಗೆ ಪ್ರತಿಯೊಂದನ್ನ ಗಮನಿಸ್ತಾರೆ, ನೋಡಿ ಅದಕ್ಕೆ ಪ್ರಶಸ್ತಿ ಘೋಷಣೆ ಆಗುತ್ತೆ. ಸುಮಾರು 600ಕ್ಕೂ ಹೆಚ್ಚು ನಾಯಿಗಳು, ಮತ್ತೊಂದು ಕಡೆ 40ಕ್ಕೂ ಹೆಚ್ಚು ತಳಿಗಳು ಈ ಒಂದು ಡಾಕ್ ಶೋ ಅಲ್ಲಿ ಭಾಗಿಯಾಗಿದ್ದಾವೆ. ಒಂದ್ ಕಡೆ ಪ್ರಶಸ್ತಿ ನೋಡ್ತಿರ್ಬೋದು, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಒಂದು ಕಡೆ ಘೋಷಣೆ ಮಾಡಲಾಗ್ತದೆ. ಮತ್ತೊಂದು ಕಡೆ 3 ಜಡ್ಜಸ್ ಸಹ ಕುಂತಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಈ ಒಂದು ಡಾಕ್ ಶೋನ ಎಂಜಾಯ್ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಆನಂದ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಹಬ್ಬ ದಸರಾ ಮೈಸೂರಿನಲ್ಲಿ ಡಾಕ್ ಶೋ ನಡೀತಿದೆ. ನಾ ಪ್ರೆಸೆಂಟ್ ಈಗ JK ಗ್ರೌಂಡ್ ನಲ್ಲಿದ್ರೆ ಈ ಒಂದು ಭಾಗದಲ್ಲಿ ಡಾಕ್ ಶೋ ನಡೀತಿದೆ. ದೃಶ್ಯಗಳ ನೋಡ್ತಿರ್ಬೋದು, ವಿವಿಧ ತಳಿಗಳ ನಾಯಿಗಳು ಈ ಒಂದು ಡಾಕ್ ಶೋ ಅಲ್ಲಿ ಭಾಗಿಯಾಗಿದ್ದಾವೆ. ಯಾಕಂದ್ರೆ ಒಂದ್ ಕಡೆ ಫ್ಯಾಷನ್ ಶೋ ತರ ಈ ಒಂದು ಡಾಕ್ ಶೋ, ಯಾಕಂದ್ರೆ ಹೆಲ್ತ್ ಕಂಡೀಷನ್ ನೋಡುತ್ತೆ, ನಡಿಗೆ ಸಹ ನೋಡ್ತಾರೆ, ಆಕ್ಟಿವಿಟೀಸ್ ನೋಡುತ್ತೆ. ಆ ಒಂದು
ನೋಡಿಕೊಂಡು ಜಡ್ಜರ್ಸ್ಗಳು ಅಂದರೆ ಡಾಗ್ ಮಾಲೀಕರಿಗೆ ಪ್ರಶಸ್ತಿ ಕೊಡ್ತಾರೆ. ಸುಮಾರು ಬೇರೆ ಬೇರೆ ದೇಶೀಯ ತಳಿಗಳು, ವಿದೇಶಿ ತಳಿಗಳು ಈ ಒಂದು ಡಾಗ್ ಶೋಲಿ ಭಾಗಿಯಾಗಿದ್ದಾವೆ. ಅಂದರೆ ಹೆಲ್ತ್ ಕಂಡೀಷನ್ನು, ನಡಿಗೆ ಪ್ರತಿಯೊಂದನ್ನು ಗಮನಿಸ್ತಾರೆ, ನೋಡಿ ಅದಕ್ಕೆ ಪ್ರಶಸ್ತಿ ಘೋಷಣೆ ಆಗುತ್ತೆ. ಸುಮಾರು 600ಕ್ಕೂ ಹೆಚ್ಚು ನಾಯಿಗಳು, ಮತ್ತೊಂದು ಕಡೆ 40ಕ್ಕೂ ಹೆಚ್ಚು ತಳಿಗಳು ಈ ಒಂದು ಡಾಗ್ ಶೋಲಿ ಭಾಗಿಯಾಗಿದ್ದಾವೆ. ಒಂದು ಕಡೆ ಪ್ರಶಸ್ತಿ ನೋಡ್ತಿರ್ಬೋದು, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಒಂದು ಕಡೆ ಘೋಷಣೆ ಮಾಡಲಾಗ್ತದೆ. ಮತ್ತೊಂದು ಕಡೆ 3 ಜಡ್ಜಸ್ ಸಹ ಕುಂತಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಈ ಒಂದು ಡಾಗ್ ಶೋನ ಎಂಜಾಯ್ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಆನಂದ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಹಬ್ಬ ದಸರಾ ಮೈಸೂರಿನಲ್ಲಿ ಡಾಗ್ ಶೋ ನಡೀತಿದೆ. ನಾ ಪ್ರೆಸೆಂಟ್ ಈಗ JK ಗ್ರೌಂಡ್ನಲ್ಲಿದ್ದರೆ ಈ ಒಂದು ಭಾಗದಲ್ಲಿ ಡಾಗ್ ಶೋ ನಡೀತಿದೆ. ದೃಶ್ಯಗಳು ನೋಡ್ತಿರ್ಬೋದು, ವಿವಿಧ ತಳಿಗಳ ನಾಯಿಗಳು ಈ ಒಂದು ಡಾಗ್ ಶೋಲಿ ಭಾಗಿಯಾಗಿದ್ದಾವೆ. ಯಾಕಂದರೆ ಒಂದು ಕಡೆ ಫ್ಯಾಷನ್ ಶೋ ಥರ ಈ ಒಂದು ಡಾಗ್ ಶೋ, ಯಾಕಂದರೆ ಹೆಲ್ತ್ ಕಂಡೀಷನ್ ನೋಡುತ್ತೆ, ನಡಿಗೆ ಸಹ ನೋಡ್ತಾರೆ, ಆ್ಯಕ್ಟಿವಿಟೀಸ್ ನೋಡುತ್ತೆ. ಆ ಒಂದು ನೋಡಿಕೊಂಡು ಜಡ್ಜರ್ಸ್ಗಳು ಅಂದರೆ ಡಾಗ್ ಮಾಲೀಕರಿಗೆ ಪ್ರಶಸ್ತಿ ಕೊಡ್ತಾರೆ. ಸುಮಾರು ಬೇರೆ ಬೇರೆ ದೇಶೀಯ ತಳಿಗಳು, ವಿದೇಶಿ ತಳಿಗಳು ಈ ಒಂದು ಡಾಗ್ ಶೋಲಿ ಭಾಗಿಯಾಗಿದ್ದಾವೆ. ಅಂದರೆ ಹೆಲ್ತ್ ಕಂಡೀಷನ್ನು, ನಡಿಗೆ ಪ್ರತಿಯೊಂದನ್ನು ಗಮನಿಸ್ತಾರೆ, ನೋಡಿ ಅದಕ್ಕೆ ಪ್ರಶಸ್ತಿ ಘೋಷಣೆ ಆಗುತ್ತೆ. ಸುಮಾರು 600ಕ್ಕೂ ಹೆಚ್ಚು ನಾಯಿಗಳು, ಮತ್ತೊಂದು ಕಡೆ 40ಕ್ಕೂ ಹೆಚ್ಚು ತಳಿಗಳು ಈ ಒಂದು ಡಾಗ್ ಶೋಲಿ ಭಾಗಿಯಾಗಿದ್ದಾವೆ. ಒಂದು ಕಡೆ ಪ್ರಶಸ್ತಿ ನೋಡ್ತಿರ್ಬೋದು, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಒಂದು ಕಡೆ ಘೋಷಣೆ ಮಾಡಲಾಗ್ತದೆ. ಮತ್ತೊಂದು ಕಡೆ 3 ಜಡ್ಜಸ್ ಸಹ ಕುಂತಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಈ ಒಂದು ಡಾಗ್ ಶೋನ ಎಂಜಾಯ್ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಆನಂದ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಹಬ್ಬ ದಸರಾ ಮೈಸೂರಿನಲ್ಲಿ ಡಾಗ್ ಶೋ ನಡೀತಿದೆ. ನಾ ಪ್ರೆಸೆಂಟ್ ಈಗ JK ಗ್ರೌಂಡ್ನಲ್ಲಿದ್ದರೆ ಈ ಒಂದು ಭಾಗದಲ್ಲಿ ಡಾಗ್ ಶೋ ನಡೀತಿದೆ. ದೃಶ್ಯಗಳು ನೋಡ್ತಿರ್ಬೋದು, ವಿವಿಧ ತಳಿಗಳ ನಾಯಿಗಳು ಈ ಒಂದು ಡಾಗ್ ಶೋಲಿ ಭಾಗಿಯಾಗಿದ್ದಾವೆ. ಯಾಕಂದರೆ ಒಂದು ಕಡೆ ಫ್ಯಾಷನ್ ಶೋ ಥರ ಈ ಒಂದು ಡಾಗ್ ಶೋ, ಯಾಕಂದರೆ ಹೆಲ್ತ್ ಕಂಡೀಷನ್ ನೋಡುತ್ತೆ, ನಡಿಗೆ ಸಹ ನೋಡ್ತಾರೆ, ಆ್ಯಕ್ಟಿವಿಟೀಸ್ ನೋಡುತ್ತೆ. ಆ ಒಂದು ನೋಡಿಕೊಂಡು ಜಡ್ಜರ್ಸ್ಗಳು ಅಂದರೆ ಡಾಗ್ ಮಾಲೀಕರಿಗೆ ಪ್ರಶಸ್ತಿ ಕೊಡ್ತಾರೆ. ಸುಮಾರು ಬೇರೆ ಬೇರೆ ದೇಶೀಯ ತಳಿಗಳು, ವಿದೇಶಿ ತಳಿಗಳು ಈ ಒಂದು ಡಾಗ್ ಶೋಲಿ ಭಾಗಿಯಾಗಿದ್ದಾವೆ. ಅಂದರೆ ಹೆಲ್ತ್ ಕಂಡೀಷನ್ನು, ನಡಿಗೆ ಪ್ರತಿಯೊಂದನ್ನು ಗಮನಿಸ್ತಾರೆ, ನೋಡಿ ಅದಕ್ಕೆ ಪ್ರಶಸ್ತಿ ಘೋಷಣೆ ಆಗುತ್ತೆ. ಸುಮಾರು 600ಕ್ಕೂ ಹೆಚ್ಚು ನಾಯಿಗಳು, ಮತ್ತೊಂದು ಕಡೆ 40ಕ್ಕೂ ಹೆಚ್ಚು ತಳಿಗಳು ಈ ಒಂದು ಡಾಗ್ ಶೋಲಿ ಭಾಗಿಯಾಗಿದ್ದಾವೆ. ಒಂದು ಕಡೆ ಪ್ರಶಸ್ತಿ ನೋಡ್ತಿರ್ಬೋದು, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಒಂದು ಕಡೆ ಘೋಷಣೆ ಮಾಡಲಾಗ್ತದೆ. ಮತ್ತೊಂದು ಕಡೆ 3 ಜಡ್ಜಸ್ ಸಹ ಕುಂತಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಈ ಒಂದು ಡಾಗ್ ಶೋನ ಎಂಜಾಯ್ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಆನಂದ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಹಬ್ಬ ದಸರಾ ಮೈಸೂರಿನಲ್ಲಿ ಡಾಗ್ ಶೋ ನಡೀತಿದೆ. ನಾ ಪ್ರೆಸೆಂಟ್ ಈಗ JK ಗ್ರೌಂಡ್ನಲ್ಲಿದ್ದರೆ ಈ ಒಂದು ಭಾಗದಲ್ಲಿ ಡಾಗ್ ಶೋ ನಡೀತಿದೆ. ದೃಶ್ಯಗಳು ನೋಡ್ತಿರ್ಬೋದು, ವಿವಿಧ ತಳಿಗಳ ನಾಯಿಗಳು ಈ ಒಂದು ಡಾಗ್ ಶೋಲಿ ಭಾಗಿಯಾಗಿದ್ದಾವೆ. ಯಾಕಂದರೆ ಒಂದು ಕಡೆ ಫ್ಯಾಷನ್ ಶೋ ಥರ ಈ ಒಂದು ಡಾಗ್ ಶೋ, ಯಾಕಂದರೆ ಹೆಲ್ತ್ ಕಂಡೀಷನ್ ನೋಡುತ್ತೆ, ನಡಿಗೆ ಸಹ ನೋಡ್ತಾರೆ, ಆ್ಯಕ್ಟಿವಿಟೀಸ್ ನೋಡುತ್ತೆ. ಆ ಒಂದು ನೋಡಿಕೊಂಡು ಜಡ್ಜರ್ಸ್ಗಳು ಅಂದರೆ ಡಾಗ್ ಮಾಲೀಕರಿಗೆ ಪ್ರಶಸ್ತಿ ಕೊಡ್ತಾರೆ. ಸುಮಾರು ಬೇರೆ ಬೇರೆ ದೇಶೀಯ ತಳಿಗಳು, ವಿದೇಶಿ ತಳಿಗಳು ಈ ಒಂದು ಡಾಗ್ ಶೋಲಿ ಭಾಗಿಯಾಗಿದ್ದಾವೆ. ಅಂದರೆ ಹೆಲ್ತ್ ಕಂಡೀಷನ್ನು, ನಡಿಗೆ ಪ್ರತಿಯೊಂದನ್ನು ಗಮನಿಸ್ತಾರೆ, ನೋಡಿ ಅದಕ್ಕೆ ಪ್ರಶಸ್ತಿ ಘೋಷಣೆ ಆಗುತ್ತೆ. ಸುಮಾರು 600ಕ್ಕೂ ಹೆಚ್ಚು ನಾಯಿಗಳು, ಮತ್ತೊಂದು ಕಡೆ 40ಕ್ಕೂ ಹೆಚ್ಚು ತಳಿಗಳು ಈ ಒಂದು ಡಾಗ್ ಶೋಲಿ ಭಾಗಿಯಾಗಿದ್ದಾವೆ. ಒಂದು ಕಡೆ ಪ್ರಶಸ್ತಿ ನೋಡ್ತಿರ್ಬೋದು, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಒಂದು ಕಡೆ ಘೋಷಣೆ ಮಾಡಲಾಗ್ತದೆ. ಮತ್ತೊಂದು ಕಡೆ 3 ಜಡ್ಜಸ್ ಸಹ ಕುಂತಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಈ ಒಂದು ಡಾಗ್ ಶೋನ ಎಂಜಾಯ್ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಆನಂದ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು.